ಕಬ್ಬು ಕೃಷಿಯಲ್ಲಿ ಅಧಿಕವಾದ ಇಳುವರಿಯನ್ನು ಪಡೆಯಲು ತಾವು ನೀರಿನ ಮ್ಯಾನೇಜ್ಮೆಂಟ್ ಮಾಡುವುದು ತುಂಬಾನೇ ಇಂಪಾರ್ಟೆಂಟು. ತಾವು ಬಳಸುವ ರಸಗೊಬ್ಬರಗಳ ರಿಸಲ್ಟ್ ಬರಬೇಕಂದ್ರೆ, ತಾವು ಮಾಡುವ ಡ್ರೆಂಚಿಂಗ್ ಹಾಗೂ ಸ್ಪ್ರೇ ಇವುಗಳ ರಿಸಲ್ಟ್ ಬರಬೇಕಂದ್ರೆ ತಮಗೆ ನೀರಿನ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು. ನೀರಿನ ಮ್ಯಾನೇಜ್ಮೆಂಟ್ ಅನ್ನ ಯಾವ ತರ ಮಾಡಬೇಕು ಇದರ ಚರ್ಚೆ ಇವತ್ತು ಮಾಡೋಣ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ನೀರಿನ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟು. ಕಬ್ಬಿನ ಇಳುವರಿಯನ್ನ ಚೆನ್ನಾಗಿ ಪಡೆಯಲು, ಅಧಿಕವಾದ ಇಳುವರಿಯನ್ನು ಪಡೆಯಲು ತಾವು ನೀರಿನ ಮ್ಯಾನೇಜ್ಮೆಂಟ್ ಮಾಡುವುದು ತುಂಬಾನೇ ಇಂಪಾರ್ಟೆಂಟು. ಕಡಿಮೆ ನೀರನ್ನ ಕಬ್ಬು ಕೃಷಿಗೆ ಕೊಟ್ರೆ ಅಲ್ಲಿ ಇಳುವರಿಯು ಕಡಿಮೆ ಆಗತ್ತೆ. ನಾವು ರಸಗೊಬ್ಬರವನ್ನ ಬಳಸ್ತೀವಿ, ಡ್ರೆಂಚಿಂಗ್ ಅನ್ನ ಮಾಡ್ತೀವಿ, ಸ್ಪ್ರೇಯನ್ನ ಮಾಡ್ತೀವಿ. ಕಬ್ಬು ಚೆನ್ನಾಗಿ ಬರಲಿಕ್ಕೆ ನಾವು ಎಲ್ಲ ಪ್ರಯತ್ನವನ್ನ ಮಾಡ್ತೀವಿ. ಆದರೆ ನೀರಿನ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಆದ್ರೇನೆ ಈ ಎಲ್ಲ ರಸಗೊಬ್ಬರ, ಡ್ರೆಂಚಿಂಗ್ ಹಾಗೂ ಸ್ಪ್ರೇ ಇವುಗಳ ರಿಸಲ್ಟ್ ಬರುತ್ತೆ. ಅದರ ಸಲುವಾಗಿ ನೀರಿನ ಮ್ಯಾನೇಜ್ಮೆಂಟ್ ಮಾಡುವುದು ತುಂಬಾನೇ ಇಂಪಾರ್ಟೆಂಟು. ನಾವು ಇವತ್ತು 1 ತಿಂಗಳ ತನಕ ಅಂದರೆ 30 ದಿನದ ತನಕ ಯಾವ ತರಹ ನೀರಿನ ಮ್ಯಾನೇಜ್ಮೆಂಟ್ ಮಾಡಬೇಕು ಇದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಇವತ್ತು ನಾನು ಕೊಡ್ತೀನಿ. ಯಾವ ದಿನ ತಾವು ಕಬ್ಬು ಕೃಷಿಯನ್ನ ಪ್ರಾರಂಭ ಮಾಡ್ತೀರಾ ಆ ದಿನ ಅಂದ್ರೆ 1ನೇ ದಿನ ತಾವು ನೀರನ್ನ ಕೊಡಬೇಕು. ಇವತ್ತು ಸಸಿಗಳನ್ನ ಹಚ್ಚಿದ ಮೇಲೆ ಇವತ್ತು ನೀರು ಕೊಡ್ಲೇಬೇಕು. ಆಮೇಲೆ 3ನೇ ದಿನದಂದು ತಾವು 1ನೇ ಡ್ರೆಂಚಿಂಗ್ ಅನ್ನ ತಗೋಬೇಕು. ಡ್ರೆಂಚಿಂಗ್ ಯಾವ್ದು ತಗೋಬೇಕು ಹಾಗೂ ಡ್ರೆಂಚಿಂಗ್ ದಲ್ಲಿ ಯಾವ ಯಾವ ಟಾನಿಕು, ರಸಗೊಬ್ಬರ ಬಳಸಬೇಕು ಇದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ ವಿಡಿಯೋದಲ್ಲಿ ಸಿಗತ್ತೆ. 1ನೇ ದಿನ ನೀರು ಆದ್ಮೇಲೆ ತಾವು 3ನೇ ದಿನ ಡ್ರೆಂಚಿಂಗ್ ತಗೋಬೇಕು. ಅದೇ ತರಹ ತಾವು 2ನೇ ನೀರನ್ನ 11ನೇ ದಿನ ತಗೋಬೇಕು. ತಾವು ಕಬ್ಬು ಕೃಷಿಗೆ 11ನೇ ದಿನ 2ನೇ ನೀರನ್ನ ಬಿಡಬೇಕು. 2ನೇ ನೀರು ಆದ್ಮೇಲೆ ತಾವು 13ನೇ ದಿನದಂದು 1ನೇ ರಸಗೊಬ್ಬರ ಡೋಸ್ ಅನ್ನ ಕೊಡಬೇಕು. 1ನೇ ರಸಗೊಬ್ಬರ ಡೋಸ್ದಲ್ಲಿ ಯಾವ ಯಾವ ರಸಗೊಬ್ಬರ ಬಳಸಬೇಕು ಹಾಗೂ ಯಾವ ಯಾವ ಟಾನಿಕ್ ಅನ್ನು ನಾವು ಆ ರಸಗೊಬ್ಬರದಲ್ಲಿ ಬಳಸಬೇಕು ಇದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ ವಿಡಿಯೋದಲ್ಲಿ ಸಿಗತ್ತೆ. ಅದಾದ್ಮೇಲೆ ತಾವು 3ನೇ ನೀರನ್ನ ಕಬ್ಬು ಕೃಷಿಗೆ 21ನೇ ದಿನ ಕೊಡಬೇಕು. 21 ದಿನ ಆದ್ಮೇಲೆ ತಾವು 3ನೇ ನೀರನ್ನ ಕೊಡಬೇಕು. 3ನೇ ನೀರು ಕೊಟ್ಟಾದ್ಮೇಲೆ ತಾವು 25ನೇ ದಿನ ಕಬ್ಬಿನ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವ ಡ್ರೆಂಚಿಂಗ್ ಅನ್ನ ಮಾಡಬೇಕು. ಈ ತರಹ ತಾವು 3 ನೀರನ್ನ 1 ತಿಂಗಳಲ್ಲಿ ಕೊಡಬೇಕು. ಅದೇ 1, 11, 21 ಅಂದ್ರೆ ಕಬ್ಬು ಕೃಷಿ ಪ್ರಾರಂಭ ಮಾಡಿದ ತಕ್ಷಣವೇ ತಾವು 1ನೇ ದಿನ ಕೊಡಬೇಕು. ಅದಾದ್ಮೇಲೆ 11ನೇ ದಿನ ನೀರನ್ನ ಕೊಡಬೇಕು. ಅದಾದ್ಮೇಲೆ 21ನೇ ದಿನ ನೀರನ್ನ ಕೊಡಬೇಕು. 1ನೇ ನೀರಾದ್ಮೇಲೆ 1ನೇ ಡ್ರೆಂಚಿಂಗ್ ಮಾಡಬೇಕು. 2ನೇ ನೀರಾದ್ಮೇಲೆ 1ನೇ ರಸಗೊಬ್ಬರ ಕೊಡಬೇಕು. 3ನೇ ನೀರಾದ್ಮೇಲೆ ತಾವು ಅದರಲ್ಲಿ ಡ್ರೆಂಚಿಂಗ್ ಅನ್ನ ಮಾಡಬೇಕು. 2ನೇ ಡ್ರೆಂಚಿಂಗ್ ಅನ್ನ ಮಾಡಬೇಕು. ಅದರಲ್ಲಿ ಕಬ್ಬಿನ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ತಾವು ಆ ಡ್ರೆಂಚಿಂಗ್ ಅನ್ನ ಮಾಡಬೇಕು. ಈ ತರಹ 1 ತಿಂಗಳಲ್ಲಿ 3 ನೀರು ತಾವು ಕೊಡ್ಲೇಬೇಕು. ಈ ತರಹ ಕಬ್ಬು ಕೃಷಿಯಲ್ಲಿ 1ನೇ ತಿಂಗಳ ತನಕ ಯಾವ ತರಹ ನೀರಿನ ಮ್ಯಾನೇಜ್ಮೆಂಟ್ ಮಾಡಬೇಕು ಇದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಇವತ್ತು ನಾನು ಕೊಟ್ಟಿದ್ದೀನಿ. ಈ ತರಹ ತಾವು ತಮ್ಮ ಕೃಷಿಯಲ್ಲಿ ಈ ತರಹ ನೀರಿನ ಮ್ಯಾನೇಜ್ಮೆಂಟ್ ಅನ್ನ ಮಾಡಿ. ನೀರಿನ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟು. ವ್ಯವಸ್ಥಿತವಾಗಿ ತಾವು ನೀರಿನ ಮ್ಯಾನೇಜ್ಮೆಂಟ್ ಮಾಡಿದ್ದಲ್ಲಿ ತಮಗೆ ಇಳುವರಿಯು ಚೆನ್ನಾಗಿ ಬರುತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.